Hello, my dear students. Welcome back to my class. Hope you all are doing good and great in this pandemic. And in this today's class, we'll discuss about early identifications of issues and challenges. So let us look towards what are the early identifications of issues and challenges. The first thing is that we need to see children with hearing challenges. ಅಂದರೆ ಕೇಳುವುದರಲ್ಲಿ ಸಮಸ್ಯೆ ಇರುತ್ತೆ. ದೆನ್ ಚಿಲ್ಡ್ರನ್ ವಿತ್ ವಿಜುವಲ್ ಚಾಲೆಂಜಸ್ ನೋಡುವುದರಲ್ಲಿ ಸಮಸ್ಯೆ ಇರುತ್ತೆ. ದೆನ್ ಚಿಲ್ಡ್ರನ್ ವಿತ್ ಇಂಟೆಲೆಕ್ಚುಯಲ್ ಚಾಲೆಂಜಸ್ ಬುದ್ಧಿಮಾಂದ್ಯತೆಯಲ್ಲಿ ಸಮಸ್ಯೆ ಇರುತ್ತೆ. ದೆನ್ ಚಿಲ್ಡ್ರನ್ ವಿತ್ ಲರ್ನಿಂಗ್ ಚಾಲೆಂಜಸ್ ಕಲಿಕೆಯಲ್ಲಿ ಸಮಸ್ಯೆ ಇರುತ್ತೆ. ದೆನ್ ಚಿಲ್ಡ್ರನ್ ವಿತ್ ಆರ್ಥೋಪೆಡಿಕ್ ಚಾಲೆಂಜಸ್ ದೆನ್ ದ ಚಿಲ್ಡ್ರನ್ಸ್ ದೇ ಹ್ಯಾವ್ ಅಂದರೆ ಯಾರಿಗೆ ಕೀಳು ಎಲುಬುಗಳಲ್ಲಿ ಇರುವಂಥ ಸಮಸ್ಯೆಗಳಿರ್ತವೆ. ದೆನ್ ಚಿಲ್ಡ್ರನ್ ವಿತ್ ಎಮೋಷನಲ್ ಬಿಹೇವಿಯರಲ್ ಚಾಲೆಂಜಸ್. ಸೊ ಸಮ್ ಚಿಲ್ಡ್ರನ್ಸ್ ವಿಲ್ ಬಿ ವೆರಿ ಎಮೋಷನಲ್. ದೇರ್ ವಿಲ್ ಬಿ ಸಮ್ ಚಾಲೆಂಜಸ್ ಫಾರ್ ದೀಸ್ ಚಿಲ್ಡ್ರನ್ಸ್ ಆಲ್ಸೋ. ದೆನ್ ಚಿಲ್ಡ್ರನ್ ವಿತ್ ಸ್ಪೆಷಲ್ ಹೆಲ್ತ್ ಪ್ರಾಬ್ಲಮ್ಸ್. ಕೆಲವು ಮಕ್ಕಳಿಗೆ ಸಮಸ್ಯೆ ಆರೋಗ್ಯದ ಸಮಸ್ಯೆ ಇರುತ್ತೆ. ದೆನ್ ಚಿಲ್ಡ್ರನ್ ವಿತ್ ಮಲ್ಟಿಪಲ್ ಚಾಲೆಂಜಸ್ ಮಿಕ್ಸ್ಡ್ ಚಾಲೆಂಜಸ್. ಕೇಳುವ ಸಮಸ್ಯೆನೂ ಇರುತ್ತೆ, ನೋಡುವ ಸಮಸ್ಯೆನೂ ಇರುತ್ತೆ, ಕಲಿಕೆಯ ಸಮಸ್ಯೆ ಇರುತ್ತೆ, ಮಿಕ್ಸ್ಡ್ ಚಾಲೆಂಜಸ್. ಸೊ ಇವನ್ನೆಲ್ಲ ನಾವು ಈ ಮಕ್ಕಳಿಗೆ ಇರುವಂಥ ಸಮಸ್ಯೆಯನ್ನು ನಾವು ತುಂಬನೇ ಬೇಗ ತಿಳ್ಕೊಂಡ್ವಿ ಅಂತಂತಂದರೆ ಆ ಸಮಸ್ಯೆಯಿಂದ ಮಕ್ಕಳನ್ನ ಹೊರತರಲಿಕ್ಕೆ ಸಾಧ್ಯತೆಗಳಿರ್ತವೆ. So first let us look towards what are the challenges that the children are facing with hearing. So children with hearing challenges, we should go for the early identification of hearing loss because it is very important. Hearing loss is the most important birth defect. 3 out of every 1,000 babies born having ಪರ್ಮನೆಂಟ್ ಹಿಯರಿಂಗ್ ಲಾಸ್. ಸೊ ನಮ್ಮ ದೇಶದಲ್ಲಿ 1,000 ಮಕ್ಕಳು ಹುಟ್ಟುತ್ತಾ ಇದ್ದಾರೆ ಅಂತಂದರೆ 1,000 ಮಕ್ಕಳಲ್ಲಿ 3 ಜನಕ್ಕೆ ಕೇಳುವ ಸಮಸ್ಯೆ ಇದೆ. ಸೊ ಹಿಂಗಾಗ್ಬಿಟ್ಟು ಇದು ಅರ್ಲಿ ಸ್ಟೇಜಸಲ್ಲೇ ನಾವು ಐಡೆಂಟಿಫೈ ಮಾಡಿದ್ವಿ ಅಂತಂತಂದರೆ ಆ ಮಕ್ಕಳಿಗೆ ಆ ಸಮಸ್ಯೆದಿಂದ ಪರಿಹಾರ ಕೊಡಲಿಕ್ಕೆ ಸಾಧ್ಯತೆಗಳಿದ್ದಾವೆ. ದೆನ್ ಆವ್ರೇಜ್ ಏಜ್ ಆಫ್ ಡಯಾಗ್ನೋಸ್ ಅಂದರೆ ಇದನ್ನು ನಾವು ಯಾವಾಗ ಐಡೆಂಟಿಫೈ ಮಾಡಬೇಕಾಗುತ್ತೆ ಅಂತಂತಂದರೆ ಅಟ್ ಎನ್ ವೆರಿ ಅರ್ಲಿ ಏಜ್. ಸೊ ನಾವು ಬೇಗನೆ ಇದನ್ನು ಡಯಾಗ್ನೋಸ್ ಮಾಡಿದರೆ ಸಾಧ್ಯ ಆಗುತ್ತೆ. ಯಾವಾಗ ಡಯಾಗ್ನೋಸ್ ಮಾಡಲಿಕ್ಕಾಗುತ್ತೆ? ವೆನ್ ದ ಚಿಲ್ಡ್ರನ್ ಈಸ್ ಬಿಲೋ ದ ಏಜ್ ಆಫ್ 3 years ಬಿಫೋರ್ ಬೇಬೀಸ್ ವರ್ ಸ್ಕ್ರೀನ್ಡ್. ಅಂದರೆ 3 ವರ್ಷದ ಕೆಳಪಟ್ಟನೆ ನಾವು ಮಕ್ಕಳನ್ನ ನೋಡಿದ್ವಿ ಅಂತಂತಂದ್ರೆ ಅವ್ರಿಗೆ ಆ ಸಮಸ್ಯೆ ಇದೆ ಅಂತ ನಾವು ತಿಳ್ಕೊಂಡ್ವಿ ಅಂತಂತಂದ್ರೆ ಈ ಸಮಸ್ಯೆಯಿಂದ ನಾವು ಪರಿಹಾರ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ಕೆಲವೊಂದ್ಸತಿ 5-6 ವರ್ಷದ ತನಕ ಅವರಿಗೆ ಕೇಳೋ ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ನಮ್ಗೆ ಗೊತ್ತೇ ಆಗೋದಿಲ್ಲ. ಸೊ ವಿ ಶುಡ್ ಡಯಾಗ್ನೋಸ್ ಇಟ್ ಅಟ್ ಎ ವೆರಿ ಅರ್ಲಿ ಏಜ್. Then what are the causes of hearing loss? So it is a common birth defect. ಅದು ಯಾವುದೋ ಒಂದು ದೊಡ್ಡ ಸಮಸ್ಯೆ ಅಂತ ಹೇಳ್ಬಿಟ್ಟು ಅಲ್ಲ. ಸೊ ಎಫೆಕ್ಟಿಂಗ್ ಔಟ್ ಆಫ್ 1 to 3 out of every 1,000 babies. I told that 1,000 ಮಕ್ಕಳಲ್ಲಿ ಒಂದರಿಂದ ಹಿಡಿದು 3 ತನಕ ಅಂದರೆ ಮಿನಿಮಮ್ 3 kids will be having this problem, hearing loss problem. Although many times can lead to hearing loss, about half the time no cause is found. ಏನಕ್ಕೆ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಳಕ್ಕೆ ಹೋದ್ರೆ ಕೆಲವೊಂದ್ಸತಿ ಅದು ಯಾವ ಕಾರಣಕ್ಕಾಗಿ ಸಮಸ್ಯೆ ಆಗಿದೆ ಅಂತ ಹೇಳ್ಬಿಟ್ಟು ನಮ್ಗೆ ಗೊತ್ತೇ ಆಗೋದಿಲ್ಲ. ಸೊ ಯು ಆಲ್ರೆಡಿ ನೋ ದಟ್ ಹಿಯರಿಂಗ್ ಇಸ್ ಒನ್ ಆಫ್ ದ 5 senses that allows us to perceive sound. Then hearing impairment or hearing loss occurs when you lose part or all of your ability to hear. ನಮಗೆ ಪರಿಪೂರ್ಣವಾಗಿ ಕೇಳಲಿಕ್ಕೆ ಆಗೋದಿಲ್ಲ ಅಂತಂದಾಗ ಅವಾಗ ನಮಗೆ ಗೊತ್ತಾಗುತ್ತೆ ನಮಗೆ ಏನೋ ಒಂದು ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು. ಅಂದರೆ ಅದರ್ ಟರ್ಮ್ಸ್ ದಟ್ ಆರ್ ಯೂಸ್ಡ್ ಟು ರೆಫರ್ ಟು ಹಿಯರಿಂಗ್ ಇಂಪೇರ್ಮೆಂಟ್ ಆರ್ ಡೆಫ್ ಆ್ಯಂಡ್ ಹಾರ್ಡ್ ಆಫ್ ಹಿಯರಿಂಗ್ ಅಂತಂತಂದ್ರೆ ಡೆಫ್ ಅನ್ನೋ ವರ್ಡನ್ನ ಯೂಸ್ ಮಾಡ್ತೀವಿ. ಹಿಯರಿಂಗ್ ಲಾಸ್ ಅನ್ನೋದಕ್ಕೆ ವಿ ಯೂಸ್ ದ ವರ್ಡ್ ಡೆಫ್ನೆಸ್ ಅಂತ ಹೇಳ್ಬಿಟ್ಟು, ಅಥವಾ ಕೇಳಲಿಕ್ಕೆ ತುಂಬಾನೇ ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ಇಟ್ ಈಸ್ ವೆರಿ ಹಾರ್ಡ್ ಆಫ್ ಹಿಯರಿಂಗ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. Then hearing impairment are classified in terms of severity and types of hearing impairment. ಕೆಲವೊಂದ್ಸತಿ we can see that there are different types of severity that we can come over here. Other different types of hearing impairment. So here I have taken the mild hearing impairment, moderate hearing impairment, severe hearing impairment, and profound hearing impairment. The severity of hearing impairment is categorized based on the minimum sound that can be heard with your better ears. ಸೊ ಇಲ್ಲಿ ಯಾವ ರೀತಿಯಲ್ಲಿ ಕ್ಯಾಟಗರೈಸ್ ಮಾಡಿದ್ದೀನಿ ಅಂತಂತಂದ್ರೆ, ಸೊ ಮೈಲ್ಡ್ ಹಿಯರಿಂಗ್ ಅಂತಂದ್ರೆ ಯಾವ ರೀತಿ, ಮಾಡ್ರೇಟ್ ಹಿಯರಿಂಗ್ ಅಂದ್ರೆ ಏನು, ಸಿವಿಯರ್ ಹಿಯರಿಂಗ್ ಅಂದ್ರೆ ಏನು, ವಾಟ್ ಇಸ್ ದ ಪ್ರೊಫೌಂಡ್ ಹಿಯರಿಂಗ್. ಸೊ ದ ಹೈಯರ್ ದ ಡೆಸಿಬಲ್ ದ ಲೌಡರ್ ದ ಸೌಂಡ್ ವಿಲ್ ಬಿ. ಸೊ ವಿತ್ ಮೈಲ್ಡ್ ಹಿಯರಿಂಗ್ ಇಂಪೇರ್ಮೆಂಟ್ the minimum sound that can be heard is between 25 and 40 decibel. We can say that people at this level, they cannot hear soft noises and may have trouble following conversation in noisy settings. So mild hearing antantandre a people a minimum sound that a person can hear or is to 25 to 40 decibel, we can say that.
So at this level, they can only hear the very soft noises, and they may have trouble following the conversation in noisy settings. ತುಂಬಾನೇ ಶಬ್ದ ಇತ್ತು ಅಂತಂತಂದ್ರೆ they will find it difficult. And moderate hearing impairment is minimum sound that can be heard is between 40 and 70 decibel, and people at this level, they cannot hear soft. In this one mild hearing, they hear the noise, soft noises, but whereas in the moderate hearing impairment, we see that only the minimum sound that can be heard is between 40 and 70 decibel. They cannot hear the soft voice or moderately loud noises, and may have trouble hearing unless they use a hearing aid. They have to use the hearing aid, then only they'll be able to hear at least 40 to 70 decibel, we can say that. Then severe hearing impairment, this is the minimum sound that can be heard in between 70 and 95 decibel. Here the people at this level, they are unable to hear most noises and may rely on lip reading. ನಮ್ಮ ಲಿಪ್ ರೀಡಿಂಗ್ ಅಂತಂದ್ರೆ ನಮ್ಮ ತುಟಿಯ ಮೂಮೆಂಟ್ಸ್ ಮೇಲೆ ದೇ ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್, ಅಥವಾ ಸೈನ್ ಲ್ಯಾಂಗ್ವೇಜ್ ಆರ್ ಇವನ್ ಇನ್ ದ ಯೂಸ್ ಆಫ್ ಹಿಯರಿಂಗ್ ಏಡ್. ಸೊ ಈ 70 to 95 ಡೆಸಿಬಲ್ ಸಿವಿಯರ್ ಹಿಯರಿಂಗ್ ಇಂಪೇರ್ಮೆಂಟ್ ಅಂತಂದ್ರೆ ಅದ್ರ ಸಿವಿಯರಿಟಿ ಎಷ್ಟಿರುತ್ತೆ ಅಂತಂತಂದ್ರೆ ಭಾಳ ನಾಯ್ಸ್ ಅವ್ರಿಗೆ ಕೇಳೋದೇ ಇಲ್ಲ. ಜಾಸ್ತಿ ಅವ್ರು ಯಾವ್ದ್ರ ಮೇಲೆ ಡಿಪೆಂಡ್ ಆಗ್ತಾರೆ ಅಂತಂತಂದ್ರೆ ಒಂದು ಹಿಯರಿಂಗ್ ಏಡ್ ಯೂಸ್ ಮಾಡೋದ್ರಿಂದ, ಇನ್ನೊಂದು ಲಿಪ್ ರೀಡಿಂಗ್ ಮೂಲಕ ಅಥವಾ ಸೈನ್ ಲ್ಯಾಂಗ್ವೇಜ್ ಯೂಸ್ ಮಾಡೋದ್ರ ಮೂಲಕ. ಆಮೇಲೆ ದ ಲಾಸ್ಟ್ ಥಿಂಗ್ ದಟ್ ಹಿಯರ್ ವಿ ಹ್ಯಾವ್ ಟೇಕನ್ ಹಿಯರ್ ಇಸ್ ಅ ಪ್ರೊಫೌಂಡ್ ಹಿಯರಿಂಗ್ ಇಂಪೇರ್ಮೆಂಟ್. So the minimum sound heard is 95 decibel over here. So at this level, people may only hear very loud noises and rely solely on lip reading and a sign language. Hearing aids are not effective over here. So 75 decibel they hear over here, but e level ಅಲ್ಲಿ they may only hear very loud noises. ಸೊ ಅವ್ರಿಗೆ ಏನು ನಾವು ಮಾತಾಡ್ತಾ ಇದೀವಿ, ಏನು ಹೇಳ್ತಾ ಇದೀವಿ ಅಂತ ಗೊತ್ತಾಗೋದಿಲ್ಲ, ಬರೀ ಶಬ್ದ ಅಷ್ಟೇ ಕೇಳಿಸ್ತಾ ಇರುತ್ತೆ. ಶಬ್ದದಲ್ಲಿರುವಂಥ ಭಾಷೆ ಅವರಿಗೆ ಅರ್ಥ ಆಗೋದಿಲ್ಲ. ಸೊ ದೇ ಫೈಂಡ್ ಇಟ್ ವೆರಿ ಡಿಫಿಕಲ್ಟ್. ಸೊ ವಾಟ್ ಆರ್ ದ ಕಾಸಸ್ ಆಫ್ ಹಿಯರಿಂಗ್ ಲಾಸ್? So hearing loss can occur if a child was born prematurely. So ಏನು ಸಮಸ್ಯೆ, ಯಾವ ಕಾರಣಕ್ಕಾಗಿ ಇದು ಕಿವಿ ಕೇಳೋದಿಲ್ಲ ಅಂತಂತಂದ್ರೆ, ಸಮ್ಟೈಮ್ಸ್ ಚೈಲ್ಡ್ ಇಸ್ ಬಾರ್ನ್ ಪ್ರಿಮ್ಯಾಚುರ್ಲಿ ಅಂತಂತಂದ್ರೆ ಮಗು 9 ತಿಂಗಳು ಪರಿಪೂರ್ಣ ಆಗದೇನೆ ಹುಟ್ಟಿದೆ ಅಂತಂತಂದಾಗ ಅಂತ ಸಮಯದಲ್ಲಿ ಆ ಮಗುವಿಗೆ ಈ ಒಂದು ಸಮಸ್ಯೆನ ನಾವು ನೋಡ್ಬೋದು. ಇಟ್ ಮೇ ಕಾಸ್ ಆಫ್ ಹಿಯರಿಂಗ್ ಲಾಸ್ ಇಫ್ ಎ ಬೇಬಿ ಇಸ್ ಬಾರ್ನ್ ಪ್ರಿಮ್ಯಾಚುರ್ಲಿ ಬಿಫೋರ್ 9 months. ಸೊ ಸ್ಟೇಡ್ ಇನ್ ನಿಯೋನ್ಯಾಟಲ್ ಇಂಟೆನ್ಸಿವ್ ಕೇರ್ ಯೂನಿಟ್, NICU ಅಲ್ಲಿ ಇರ್ತಾರೆ. ಮಗು ಪ್ರಿಮ್ಯಾಚೂರ್ ಮಗು ಆಗಿದೆ ಅಥವಾ ಮಗುಗೆ ಏನಾದರೂ ಜಾಂಡಿಸ್ ಆಗಿದೆ, ಮಗುಗೆ ಏನಾದರೂ ಹೆಲ್ತ್ ಸಮಸ್ಯೆ ಇದೆ ಅಂತಂದ್ರೆ NICU ಅಲ್ಲಿ ಇರ್ತಾರೆ. ನಿಯೋನ್ಯಾಟಲ್ ಇಂಟೆನ್ಸಿವ್ ಕೇರ್ ಯೂನಿಟ್ ಅಂತ ಹೇಳ್ಬಿಟ್ಟು ICU ಅಲ್ಲಿ ಇರ್ತಾರೆ. ಸೊ ಅಂತ ಇದು ICU ಅಲ್ಲಿ NICU ಅಲ್ಲಿ ಇಟ್ಟಿರೋದ್ರಿಂದ ದೇರ್ ಇಸ್ ಎ problem in hearing. The child may face a hearing loss. Then has newborn jaundice with bilirubin level high enough to require a blood transfusion. ಸೊ ಕೆಲವೊಂದ್ಸತಿ ಹುಟ್ಟಿದ ಮಗುಗೆ ಜಾಂಡಿಸ್ ಆಗಿರುತ್ತೆ. ಸೊ ಜಾಂಡಿಸ್ ಆಗಿರೋದ್ರಿಂದ ಅಥವಾ ಇಫ್ ಚೈಲ್ಡ್ ಇಸ್ ಹ್ಯಾವಿಂಗ್ ಲೋ ಬ್ಲಡ್ ಲೆವೆಲ್ ಅಂತಂದಾಗ ದೆನ್ ದೇ ಗೋ ಫಾರ್ ದ ಬ್ಲಡ್ ಟ್ರಾನ್ಸ್ಫ್ಯೂಷನ್. ಇಂಥ ಒಂದು ಸಮಸ್ಯೆಗಳೇನಾದರೂ ಬಂದಾಗ ಮಗುಗೆ, ದೆನ್ ದೇರ್ ಈಸ್ ಎ ಕಾಸ್ ಆಫ್ ಹಿಯರಿಂಗ್ ಲಾಸ್. Then was given medication that can lead to hearing loss. So certain times, because of certain problems, certain health issues, a child is given certain medications. So because of those medications, then it may lead for the hearing loss. Then has family members with childhood hearing loss. ಕೆಲವೊಂದ್ಸತಿ genetic problems ಆಗಿರ್ಬೋದು. Genetic problems in the there is a problem, there is a possibility of hearing loss. ಕೆಲವೊಂದ್ಸತಿ ಬೇರೆ ಏನೂ ಸಮಸ್ಯೆ ಇರೋದಿಲ್ಲ, ಬಿಕಾಸ್ ಆಫ್ ದ ಜೆನೆಟಿಕ್ ಅಬ್ನಾರ್ಮಾಲಿಟೀಸ್. ಅಥವಾ ಜೆನೆಟಿಕ್ ಅಬ್ನಾರ್ಮಾಲಿಟೀಸ್ ಅಂತಂದ್ರೆ ಅಜ್ಜಿ ತಾತಗಳಿಗೆ ಅಥವಾ ಅವರ ಕುಟುಂಬದಲ್ಲಿದ್ದವರಿಗೆ ಯಾರಿಗಾದ್ರೂ ಸಮಸ್ಯೆ ಇತ್ತು ಅಂತಂತಂದ್ರೆ, ಸೊ ಅಂತ ಟೈಮಲ್ಲಿ ದೇರ್ ಈಸ್ ಎ ಕಾಸ್ ಆಫ್ ಹಿಯರಿಂಗ್ ಲಾಸ್. ದೆನ್ ಹ್ಯಾಸ್ ಸರ್ಟನ್ ಕಾಂಪ್ಲಿಕೇಶನ್ಸ್ ಅಟ್ ಬರ್ತ್. ಸೊ ಹುಟ್ಟುವ ಸಮಯದಲ್ಲಿ ಕೆಲವೊಂದ್ಸತಿ ಸಮಸ್ಯೆ ಆಗಿರುತ್ತೆ. ಸೊ ಮಗು ಪರಿಪೂರ್ಣವಾಗಿ ಬೆಳೆದಿರೋದಿಲ್ಲ, ಪ್ರಿಮ್ಯಾಚುರ್ ಬೇಬಿ ಅಂತ ಅಂತೀವಿ. ಅಥವಾ ಕಿಡ್ನಿ ಡೆವಲಪ್ಮೆಂಟ್ ಆಗಿರೋದಿಲ್ಲ ಮಗುಗೆ, ಅಥವಾ ಏನೋ ಒಂದು ಸಮಸ್ಯೆ ಇರುತ್ತೆ ಹುಟ್ಟೋ ಟೈಮಲ್ಲಿ, ಏನೋ ಒಂದು ಬರ್ತ್ ಕಾಂಪ್ಲಿಕೇಶನ್ಸ್ ಇರುತ್ತೆ. ಸೊ ಅಂತ ಒಂದು ಸಮಯದಲ್ಲಿ ದೇರ್ ಆರ್ ದ ಪಾಸಿಬಿಲಿಟೀಸ್ ದೇರ್ ಇಸ್ ಆಫ್ ಹಿಯರಿಂಗ್ ಲಾಸ್. ಆ್ಯಂಡ್ ಹ್ಯಾಸ್ ಮೆನಿ ಇಯರ್ ಇನ್ಫೆಕ್ಷನ್ಸ್, ಬೇರೆ ಬೇರೆ ರೀತಿಯಲ್ಲಾದಂಥ ಇನ್ಫೆಕ್ಷನ್ಸ್ ಆಗುತ್ತೆ. ಸೊ ಅದಕ್ಕೂ there is a cause of hearing loss. Then what are the identifications? We need to go for the early identification so that the child may be able to hear at least 20 to 40 decibel or 40 to 60 decibel, where the child will be able to hear certain, at least
ಮಿನಿಮಮ್ ಲೆವೆಲ್ ಆದ್ರೂ ಸಾಫ್ಟ್ ವಾಯ್ಸ್ ಆದ್ರೂ ಕೇಳುವಂತ ಪರಿಸ್ಥಿತಿಗೆ ನಾವು ಮಗುನ ತೆಗೆದುಕೊಂಡು ಬರ್ಬೋದು. ಸೊ ಮೈಲ್ಡ್ ಹಿಯರಿಂಗ್ ಇಂಪೇರ್ಮೆಂಟ್ ಅಂತ ಹೇಳಿದ್ವಿ, moderate, at least mild and moderate, where the child will be able to understand at least 25 to 40 decibel or 40 to 70 decibel if you go for the early identifications of the sign of hearing loss. If you don't look towards the sign of the hearing loss at early stages, then we will end up with a child with an dumb languages, with an sign languages only. So that when the main early identifications that we can look over here is that limited, poor or no speech. ಸೊ ಕೆಲವೊಂದ್ಸತಿ ಮಗು ತನ್ನಷ್ಟಕ್ಕೆ ತಾನೇ ಇರುತ್ತೆ, ಯಾರ ಜೊತೆನೂ ಮಾತಾಡೋದಿಲ್ಲ, ಆಮೇಲೆ ತುಂಬಾ ಮಂದವಾಗಿರುತ್ತೆ. ಸೊ ಅಂತ ಸಮಯದಲ್ಲಿ ವಿ ನೀಡ್ ಟು ಕ್ರಾಸ್ ಚೆಕ್ ಅಂಡ್ ಕ್ರಾಸ್ ವೆರಿಫೈ ವಾಟ್ ಈಸ್ ದ ಪ್ರಾಬ್ಲಮ್ ವಿತ್ ದಟ್ ಪರ್ಟಿಕ್ಯುಲರ್ ಚೈಲ್ಡ್, ವೈ ದ ಚೈಲ್ಡ್ ಲಿಮಿಟ್ ಇಟ್ ಸೆಲ್ಫ್ and why the child is not speaking anything. So at the samayadalli we need to cross check. Then frequently inattentive. ಭಾಳ ಸತಿ ನೀವು ನೋಡ್ರಿ ತನ್ನಷ್ಟಕ್ಕೆ ತಾನೇ ಇರುತ್ತೆ ಮಗು, ಕ್ಲಾಸಲ್ಲಿ ಆಯ್ತು ಅಟ್ ಎನ್ ಅರ್ಲಿ ಸ್ಟೇಜ್ 3 years ಅಲ್ಲಿ 5-6 years ಅಲ್ಲೇನೆ ನಮಗೆ ಗೊತ್ತಾಗ್ಬಿಡುತ್ತೆ. ಸೊ ಅದು ಫ್ರೀಕ್ವೆಂಟ್ಲಿ ದ ಚೈಲ್ಡ್ ವಿಲ್ ಬಿ ವೆರಿ ಇನ್ಅಟೆಂಟಿವ್, ಇಟ್ ವೋಂಟ್ ಕಾನ್ಸಂಟ್ರೇಟ್ ಆನ್ ಎನಿ ಆಫ್ ದ ಥಿಂಗ್ಸ್, ವಿಲ್ ಬಿ ಟೆಲಿಂಗ್ ಸಮಥಿಂಗ್, ದ ಚೈಲ್ಡ್ ವಿಲ್ ಬಿ ಕಾನ್ಸಂಟ್ರೇಟಿಂಗ್ ಆನ್ ದ ಅದರ್ ಥಿಂಗ್ಸ್. ವೈ? ಬಿಕಾಸ್ ದ ಚೈಲ್ಡ್ ವೋಂಟ್ ಬಿ ಏಬಲ್ ಟು ಹಿಯರ್ ವಾಟ್ ವಿ ಆರ್ ಟೆಲ್ಲಿಂಗ್. ನಮ್ಮ ಶಬ್ದ ಮಗು ಕಿವಿಗೆ ಮುಟ್ಟೋದೇ ಇಲ್ಲ. ಸೊ ಹಿಂಗಾಗ್ಬಿಟ್ಟು ವಿ ಕ್ಯಾನ್ ಸಿ ದಟ್ ಇನ್ಅಟೆಂಟಿವ್ನೆಸ್ ಅಂಡ್ ಡಿಫಿಕಲ್ಟಿ ಲರ್ನಿಂಗ್. ನಾವು ಹೇಳೋದಾದ ಮಗುಗೆ ಅರ್ಥನೇ ಆಗ್ತಾ ಇಲ್ಲ ಅಂತಂತಂದ್ರೆ ಮತ್ತೆ ಕಲಿಕೆ ಎಲ್ಲಿಂದ ಬರುತ್ತೆ ಮಗುಗೆ? ನಾವು ಹೇಳೋ ಶಬ್ದ ಅಥವಾ ನಮ್ಮ ಭಾಷೆ ಮಗುಗ ಕಿವಿಗೆ ಬೀಳ್ತಾ ಇದೆ ಅಂದಾಗ ಮಾತ್ರ ಮಗು ಕಲೀಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಅದು ನಾವು ಹೇಳೋ ಭಾಷೆ, ನಾವು ಹೇಳೋ ಶಬ್ದ ಮಗು ಕಿವಿಗೆ ಬೀಳ್ತಾ ಇಲ್ಲ ಅಂತಂತಂದ್ರೆ, ಸೊ ದೆನ್ ದೇರ್ ವಿಲ್ ಬಿ ಡಿಫಿಕಲ್ಟಿ ಇನ್ ಲರ್ನಿಂಗ್. ವೆನ್ ವಿ ಸಿ ದ ಡಿಫಿಕಲ್ಟಿ ಇನ್ ಲರ್ನಿಂಗ್, ವಿ ನೀಡ್ ಟು ವೆರಿಫೈ ದಟ್ what is the problem with that child, whether the child is able to hear the things what we are telling, or whether the child is not able to hear anything. So that we need to check. Then seems to need higher TV volume. ಕೆಲವೊಂದ್ಸತಿ ನಾವು ಮಕ್ಕಳಿಗೆ ಬೈತಾ ಇರ್ತೀವಿ, ಯಾಕೆ ಟಿವಿ ಸೌಂಡ್ ಅಷ್ಟು ಇಟ್ಟು ಕೇಳ್ತೀಯ, ಕಿವಿ ಕೇಳಿಸೋದಿಲ್ವಾ, ಏನು ಕಿವಿ ಮಂದಾಗಿದ್ದೇನೆ ಅಂತ ಹೇಳ್ಬಿಟ್ಟು ನಾವು ಮಕ್ಳಿಗೆ ಬೈತಾ ಇರ್ತೀವಿ. ಬೈಯೋದು ಬದಲಾಗಿ ನಾವು ಮಕ್ಕಳು ಯಾಕೆ ಟಿವಿ ವಾಲ್ಯೂಮ್ ಅಷ್ಟು ಹೈ ಇಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಕ್ರಾಸ್ ಚೆಕ್ ಮಾಡಬೇಕು. ಅವ್ರ ಕಿವಿ ಸರಿಯಾಗಿ ಕೇಳಿಸ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಇದನ್ನ ಸೌಂಡ್ ಜಾಸ್ತಿ ಇಡ್ತಾ ಇದ್ದಾರೆ. ಆಮೇಲೆ ಕೆಲವೊಂದ್ಸತಿ ವಾಲ್ಯೂಮ್ ಜಾಸ್ತಿ ಇಟ್ಟು ಹತ್ರ ಹೋಗಿ ನೋಡ್ತಾ ಇರ್ತಾರೆ. ಸೊ ಅವಾಗೂ ವಿ ನೀಡ್ ಟು ಚೆಕ್ ವೈ ದ ಚೈಲ್ಡ್ ಇಸ್ ಬಿಹೇವಿಂಗ್ ಲೈಕ್ ದಟ್. ಇವೆಲ್ಲ ಅರ್ಲಿ ಸೈನ್ಸ್ ಇರ್ತವೆ. ನಾವು ಅರ್ಲಿ ಸಿಂಪ್ಟಮ್ಸ್ನ ನಾವು ಐಡೆಂಟಿಫೈ ಮಾಡಿದ್ವಿ ಅಂತಂತಂದ್ರೆ ವಿಲ್ ಬಿ ಏಬಲ್ ಟು ಹೆಲ್ಪ್ ಔಟ್ ದ ಚೈಲ್ಡ್ for better medications. Then fails to respond to conversation level, speech or answers inappropriately to speech. ಕೆಲವೊಂದ್ಸತಿ ನಾವು ಮಾತಾಡ್ತಾ ಇರ್ತೀವಿ, ನಮ್ಮ ಜೊತೆಗೆ ಆ ಮಗು ಸಂಭಾಷಣೆ ಮಾಡೋದೇ ಇಲ್ಲ. ಯಾಕೆ ಅಂತಂತಂದ್ರೆ ಆ ಮಗುಗೆ ಮಾತಾಡ್ಲಿಕ್ಕೆ ಅಥವಾ ನಾವು ಕೇಳೋ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಆಗೋದಿಲ್ಲ. ನಾವೇನೋ ಕೇಳ್ತಾ ಇರ್ತೀವಿ, ಆ ಮಗು ಏನೇನೋ ಹೇಳ್ತಾ ಇರುತ್ತೆ. ಸೊ ಅಂತ ಒಂದು ಸಮಯದಲ್ಲಿ ನಾವು ಹೇಳುವಂತ ಮಾತು ಮಗುಗೆ ಮುಟ್ತಾ ಇದೆಯಲ್ಲ ಅನ್ನೋದನ್ನ ಚೆಕ್ ಮಾಡೋದು ತುಂಬಾ ಮುಖ್ಯ ಆಗಿದೆ. So fails to respond to her name or easily frustrated when there is a lot of background noise. ಕೆಲವೊಂದ್ಸತಿ ಅತಿಯಾದ ಶಬ್ದ ಕೇಳಿದಾಗ ನಾರ್ಮಲಿ ಮಕ್ಕಳಿಗೆ ಶಬ್ದ ಮಾಡೋದು ತುಂಬಾನೇ ಇಷ್ಟ ಆಗುತ್ತೆ. ಸೊ ಅತಿಯಾದ ಶಬ್ದ ಕೇಳಿದಾಗ ಮಗು ಇರಿಟೇಟ್ ಮಾಡ್ಕೊಳ್ತಾ ಇರುತ್ತೆ, ಫ್ರಸ್ಟ್ರೇಟ್ ಆಗ್ತಾ ಇರುತ್ತೆ. ಆಮೇಲೆ ನಾವು ನಾರ್ಮಲಿ ಮಕ್ಕಳಿಗೆ ಮಾತಾಡಿಸಿದಾಗ ನಿನ್ನ ಹೆಸರೇನು ಅಂತ ಕೇಳ್ತಾ ಇರ್ತೀವಿ, ಮಗು ಏನು ರೆಸ್ಪಾಂಡ್ ಮಾಡೋದಿಲ್ಲ, ಮಾತು ಆಡೋದಿಲ್ಲ ಅಥವಾ ಪ್ರಾಪರ್ ಆಗಿ ರೆಸ್ಪಾಂಡ್ ಮಾಡೋದಿಲ್ಲ. ಸೊ ಅದು ಇಟ್ ಫೇಲ್ಸ್ ಟು ರೆಸ್ಪಾಂಡ್ to tell even his or her name, and it easily get frustrated with a lot of noises. Then we have to identify that there is some problem in that child. Then the child asks for the repetitions of instructions because of delayed language development. ಕೆಲವೊಂದ್ಸತಿ ಮಗು ಕೇಳಿದನ್ನೇ ಕೇಳ್ತಾ ಇರುತ್ತೆ. ಕ್ಲಾಸಲ್ಲಿ ನೀವು ನೋಡಿ ಎಲ್ರಿಗೂ ರೈಮ್ಸ್ ಹೇಳ್ತಾ ಇರ್ತಾರೆ ಅಥವಾ ಏನೋ ಒಂದು ಪಾಠ ಮಾಡ್ತಾ ಇರ್ತಾರೆ. ಈ ಪಾಠ ಮಾಡ್ಬೇಕಾದ್ರೆ ಮಗು ಏನ್ ಮಾಡುತ್ತೆ, ಕೆಲವೊಂದ್ಸತಿ ಟೀಚರ್ಸ್ ಹೇಳ್ತಾನೆ ಇರ್ತಾರೆ, ಆದ್ರೂ ಮಗು ಮತ್ತೆ ತಿರುಗಿ ಅದನ್ನೇ ಕೇಳ್ತಾ ಇರುತ್ತೆ. ವೈ ದ ಚೈಲ್ಡ್ ಆಸ್ಕ್ ಫಾರ್ ದ ರಿಪಿಟೇಷನ್ಸ್ ಆಫ್ ದ ಇನ್ಸ್ಟ್ರಕ್ಷನ್? ಬಿಕಾಸ್ ದೇರ್ ಇಸ್ ಎ ಡಿಲೇ ಇನ್ ದ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್. ಮಗುಗೆ ಪ್ರಾಪರ್ ಆಗಿ ಕೇಳಿಸ್ತಾ ಇರೋದ್ರಿಂದ, ಹಿಯರಿಂಗ್ ಸಮಸ್ಯೆ ಇರೋದ್ರಿಂದ, ಕೇಳುವ ಸಮಸ್ಯೆ ಇರೋದ್ರಿಂದ ಭಾಷೆ ಬೆಳವಣಿಗೆ ಆಗಿರೋದಿಲ್ಲ. ಸೊ ಭಾಷೆ ಬೆಳವಣಿಗೆ ಆಗದೆ ಇರೋದ್ರಿಂದ ಮಗು ಏನ್ ಮಾಡುತ್ತೆ ಅಂತಂತಂದ್ರೆ ಕ್ಲಾಸ್ನಲ್ಲಿ ಪದೇ ಹೇಳುವುದನ್ನೇ ತಿರುಗಿ ಕೇಳ್ತಾ ಇರುತ್ತೆ. ದೆನ್ ಇಟ್ ಡಿಸ್ಪ್ಲೇಸ್ ದ ರೆಸ್ಟ್ಲೆಸ್ನೆಸ್ ಅಂಡ್ ಇನ್ ಅಟೆನ್ಷನ್.
ಸೊ ಏನು ಮಾಡುತ್ತೆ ಅಂತಂತಂದರೆ ಅದು ಭಾಷೆ ಬೆಳವಣಿಗೆ ಆಗಿರೋದಿಲ್ಲ, ಪ್ರಾಪರಾಗಿ ಕೇಳಿಸ್ತಾ ಇರೋದಿಲ್ಲ. ಸೊ ಮಗುಗೆ ಎಲ್ಲರೂ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಾರೆ. ಈ ಮಗು ಕೇಳೋ ಸಮಸ್ಯೆ ಇರೋದ್ರಿಂದ ಏನಾಗುತ್ತೆ, ಇಟ್ ಶೋಸ್ ದ ರೆಸ್ಟ್ಲೆಸ್ನೆಸ್ ಆ್ಯಂಡ್ ಇನ್ ಅಟೆನ್ಷನ್ಸ್ ಇನ್ ದ ಕ್ಲಾಸಸ್. So these are the very early identification are the signs that we can say that there is a hearing loss in the child. And the child has any observable deformity of the ear. ಕೆಲವೊಂದ್ಸತಿ ಕಿವಿದು ಸಮಸ್ಯೆ ಇರುತ್ತೆ, and child frequently complains of pain in the ear. ಸೊ ಸತತವಾಗಿ ಮಗು ಹೇಳ್ತಾನೆ ಇರುತ್ತೆ, ಯಾಕೋ ಕಿವಿ ನೋವಾಗುತ್ತೆ, ಕಿವಿ ಒಡೆಯುತ್ತೆ ಅಂತ ಹೇಳ್ಬಿಟ್ಟು. ಸೊ ಆ ಥರ ಮಗು ಹೇಳಿದಾಗ ನಾರ್ಮಲಿ ಏನು ಮಾಡ್ತಾರೆ ಮನೆಯಲ್ಲಿ, ಕಿವಿಯಲ್ಲಿ ಎಣ್ಣೆ ಹಾಕ್ದೆ, ಬೆಳ್ಳುಳ್ಳಿ ಎಣ್ಣೆ ಹಾಕ್ದೆ, ಈ ಥರ ಎಲ್ಲ ಮಾಡ್ತಾ ಹೋಗ್ತಾರೆ. ಸೊ ಇಟ್ ಲೀಡ್ಸ್ ಟು ದ ಸಿವಿಯರಿಟಿ. ರಾದರ್ ದೆನ್ ಗಿವಿಂಗ್ ಅ ಹೋಮ್ ಮೆಡಿಸಿನ್ಸ್, it is better we need to take the child to the pediatrician, so that the pediatrician will be able to know what is the problem with the child, whether the child is able to hear the problem or is there any problem with this child ಅನ್ನೋದನ್ನ ನಾವು early ಆಗಿ ಐಡೆಂಟಿಫೈ ಮಾಡಿದ್ವಿ ಅಂತಂತಂದ್ರೆ then we can reduce the severity of that hearing loss. Then the child turns his head frequently in order to hear better. ಕೆಲವೊಂದ್ಸತಿ ಮಗು ಹಿಂದೆ ಮುಂದೆ ಕೇಳ್ತಾ ಇರುತ್ತೆ, ಅಥವಾ ಒಂದು ಕಡೆಗೇನೆ ಕಿವಿ ಕೊಟ್ಟು ಕೇಳ್ತಾ ಇರುತ್ತೆ. ಯಾಕೆಂತಂತಂದ್ರೆ ಸರಿಯಾಗಿ ಅದಕ್ಕೆ ಕೇಳಿಸ್ತಾ ಇರೋದಿಲ್ಲ. ಸೊ ಅಂಥ ಸಮಯದಲ್ಲಿ ವಿ ನೀಡ್ ಟು ಚೆಕ್, ಯಾಕೆ ಮಗು ಕೆಲವೊಂದ್ಸತಿ ಮಕ್ಕಳು ಹಿಂದೆ ಮುಂದೆ ಮಾಡ್ತಾ ಇರ್ತಾರೆ, ಅಥವಾ ಒಂದೇ ಕಡೆ ಲಕ್ಷ್ಯ ಕೊಟ್ಟು ಕೇಳ್ತಾ ಇರ್ತಾರೆ, ಅಥವಾ ಕ್ರಾಸ್ ಕೂಡುತ್ತೆ ಮಗು ಕ್ಲಾಸಲ್ಲಿ. ಸೊ ಅಂಥ ಒಂದು ಸಮಯದಲ್ಲಿ ನಾವು ಕ್ರಾಸ್ ಚೆಕ್ ಮಾಡಿ ಯಾಕೆ ಮಗು ಈ ರೀತಿಯಲ್ಲಿ ಇದೆ ಅಂತ ನಾವು ನೋಡಿದಾಗ ದೆನ್ ವಿ ವಿಲ್ ಬಿ ಏಬಲ್ ಟು ಸಿ whether the child is able to hear better or not. Then the child is unable to follow the instructions. ಕೆಲವು ನಾವು ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇರ್ತೀವಿ. ಇನ್ಸ್ಟ್ರಕ್ಷನ್ಸ್ ಕೊಡಬೇಕಾದ್ರೆ ನಾವು ಏನು ಹೇಳ್ತಾ ಇದ್ದೀವಿ ಆ ಮಗುವಿಗೆ ಕೇಳಿಸ್ತಾ ಇರೋದಿಲ್ಲ ಅಥವಾ ಗೊತ್ತಾಗ್ತಾ ಇರೋದಿಲ್ಲ. The child will be unable to follow the instructions that is given by the teacher either in the class, or it is not only by the teacher, or it are family members or parents, anyone. It is unable to follow the instructions because there is a problem in hearing. Then the child focuses on speaker's face and lips while listening to and understanding speech. So ಇದು ಸಿವಿಯರಿಟಿ ನಾವು ಯಾವಾಗ ಅಬ್ಸರ್ವೇಷನ್ ಮಾಡ್ಬೋದು ಅಂತಂತಂದ್ರೆ, I told that this severe hearing impairment, that 40 and 70 decibel, the minimum sound that can be heard is between 40 and 70% decibel andaga. People at this level, they cannot hear the soft or moderately loud noises. They have in trouble hearing unless they use a hearing aid. So ಅವರಿಗೆ hearing aid use ಮಾಡಿದ್ರೆ ಮಾತ್ರ they will be able to hear. So here when the child starts focusing on the speaker's face, ನಾವೇನೋ ಮಾತಾಡ್ತಿದೀವಿ ಅಂತಂದ್ರೆ ಆ ಮಗು ಬರೀ ನಮ್ಮ ಮುಖ ನೋಡ್ತಾ ಇದೆ ಅಥವಾ ನಮ್ಮ ತುಟಿ ಮೂಮೆಂಟ್ಸ್ ನೋಡ್ತಾ ಇದೆ ಅಂತಂತಂದ್ರೆ it is trying to understand what we are speaking. So in that cases we can make out that the child is having a severe hearing impairment or profound hearing impairment, where that the minimum sound is heard as 75 decibel we can say, or over above. So at this level they may only hear very loud and noisy and rely solely on lip reading or the sign language. So here when the child start looking at the lip reading, we can say that hearing aids are also not effective in the 95 decibel. And the child asks for help from fellow students in taking notes. Sorry, when the teacher explains verbally in the classrooms, ಕೆಲವೊಂದ್ಸತಿ ಟೀಚರ್ಸ್ ಕ್ಲಾಸಲ್ಲಿ ಡಿಕ್ಟೇಟ್ ಮಾಡ್ತಾ ಇರ್ತಾರೆ, ನೋಟ್ಸ್ ಕೊಡ್ತಾ ಇರ್ತಾರೆ. ಯಾವಾಗ ಒಂದ್ಸತಿ ಎರಡ್ ಸತಿ ಅಕ್ಕಪಕ್ಕ ಸ್ಟೂಡೆಂಟ್ಸ್ನ ನೋಡಿ ಬರಿತಾ ಇದ್ದಾರೆ ಅಂತಂದ್ರೆ ಸರಿ. ಸೊ ಪರಿಪೂರ್ಣವಾಗಿ ತನ್ನ ನೋಟ್ಸ್ ಬರಿಬೇಕಾದ್ರೆ ಟೀಚರ್ ಡಿಕ್ಟೇಟ್ ಮಾಡಬೇಕಾದ್ರೆ ಸೊ ಕಂಪ್ಲೀಟ್ಲಿ ತನ್ನ ಪಕ್ಕಕ್ಕಿರುವಂಥ ಸ್ಟೂಡೆಂಟ್ಸ್ ತನ್ನ ಪಕ್ಕಕ್ಕಿರುವಂಥ ಫ್ರೆಂಡ್ಸ್ನ ನೋಡಿ ಕಾಪಿ ಮಾಡ್ತಾ ಇದೆ ಅಂತಂತಂದ್ರೆ ದೆನ್ ವಿ ಹ್ಯಾವ್ ಟು ಐಡೆಂಟಿಫೈ ದಟ್ ದ ಚೈಲ್ಡ್ ಇಸ್ ಹ್ಯಾವಿಂಗ್ ಸಮ್ ಪ್ರಾಬ್ಲಮ್ ಇನ್ ಹಿಯರಿಂಗ್. ಸೊ ದೀಸ್ ಆರ್ ದ ಅರ್ಲಿ ಐಡೆಂಟಿಫಿಕೇಶನ್ಸ್ ದಟ್ ವಿ ಕ್ಯಾನ್ ಮೇಕ್ ಔಟ್. Then problem in interpersonal relationship because of communication problem. So interpersonal relationship problems irutte. Why there is a problems in the interpersonal relationship means the child won't be able to hear properly. So ಮಗುಗೆ ಸರಿಯಾಗಿ ಕೇಳ್ತಾ ಇರೋದ್ರಿಂದ there is a problem in the language development. ಪ್ರಾಪರ್ ಆಗಿ ಭಾಷೆ ಬೆಳವಣಿಗೆ ಆಗಿರೋದಿಲ್ಲ. ಸೊ ಮೊದಲನೇದಾಗಿ ಕೇಳೋ ಸಮಸ್ಯೆ ಇರುತ್ತೆ, ಕೇಳೋ ಸಮಸ್ಯೆಯಿಂದ ಭಾಷೆ ಬೆಳವಣಿಗೆ ಆಗೋದಿಲ್ಲ, ಭಾಷೆ ಬೆಳವಣಿಗೆ ಇಲ್ಲದೆ ಇರೋದ್ರಿಂದ ಮಗುವಿಗೆ ಕಮ್ಯುನಿಕೇಶನ್ ಪ್ರಾಬ್ಲಮ್ ಆಗುತ್ತೆ. ಸೊ ಮಗುವಿಗೆ ಕಮ್ಯುನಿಕೇಶನ್ ಪ್ರಾಬ್ಲಮ್ ಇರೋದ್ರಿಂದ then we can see that the child is having a problem in the interpersonal relationships. So these are the early identifications that I'm trying to tell over here. So these children are also handicapped in varying degrees in educational achievements such as developing reading skills. And developing reading skills is challenging since language itself being impaired. Achieving reading success is difficult.
So ಕೇಳುವ ಸಮಸ್ಯೆ, when we see identify the problem with the child is having an hearing loss, not only with this, the child is having the other problems also. It is handicapped in varying degrees in educational achievement. ಸೊ ಶಿಕ್ಷಣದಲ್ಲಿ ಅದು ಏನಾದರೂ ಒಂದು ಉನ್ನತ ಸ್ಥಾನಕ್ಕೆ ಏರಬೇಕು ಅಂತಂತಂದ್ರೆ ಮಗು, ಸೊ ಈ ಒಂದು ಕೇಳುವ ಸಮಸ್ಯೆ ಇರೋದ್ರಿಂದ, ಸೊ ಅದ್ರ ಜೊತೆಗೆ ಈ ಮಗುಗೆ ಏನಾಗುತ್ತೆ ಅಂತಂತಂದ್ರೆ ಓದುವ ಕೌಶಲ್ಯನು ಕಡಿಮೆ ಆಗ್ತಾ ಬರುತ್ತೆ. ಅದು ಓದುವ ಕೌಶಲ್ಯವನ್ನು ಬೆಳೆಸ್ಕೊಳ್ಳಿಕ್ಕೂ ಸಾಧ್ಯ ಆಗೋದಿಲ್ಲ. ಸೊ ಡೆವಲಪಿಂಗ್ ರೀಡಿಂಗ್ ಈಸ್ ಚಾಲೆಂಜಿಂಗ್ ಸಿನ್ಸ್ ಲ್ಯಾಂಗ್ವೇಜ್ ಇಟ್ ಸೆಲ್ಫ್ ಬೀಯಿಂಗ್ ಇಂಪೇರ್ಡ್. ಸೊ ಓದುವ ಬೆಳವಣಿಗೆಯನ್ನು ಮಾಡ್ಕೋಬೇಕು ಅಂತಂತಂದ್ರೆ ಮಗುಗೆ ಭಾಷೆನೇ ಗೊತ್ತಾಗೋದಿಲ್ಲ. ಸೊ ಭಾಷೆ ಗೊತ್ತಾಗದೆ ಇರೋದಕ್ಕೆ ಸಮಸ್ಯೆ ಏನು ಅಂತಂದ್ರೆ ಮಗುಗೆ ಸರಿಯಾಗಿ ಕಿವಿ ಕೇಳುವುದಿಲ್ಲ. ಸೊ ಈ ಮಗುಗೆ ಸರಿಯಾಗಿ ಕಿವಿ ಕೇಳದೆ ಇರೋದ್ರಿಂದ ಓದ್ಲಿಕ್ಕಾಯ್ತು, ಅದ್ರ ಜೊತೆಗೆ ಬೇರೆ ಒಂದು ಕೌಶಲ್ಯನ ಬೆಳೆಸ್ಕೊಳ್ಳಿಕ್ಕೂ ಸಮಸ್ಯೆ ಆಗುತ್ತೆ. ಸೊ ಹೀಗಾಗ್ಬಿಟ್ಟು ನಾವು ಮಗುಗೆ ಕೇಳುವ ಸಮಸ್ಯೆ ಇದೆ ಅಂತಂತಂದ್ರೆ ಕೆಲವು ಅರ್ಲಿ ಸಿಂಪ್ಟಮ್ಸ್ ಏನಿರ್ತಾವೋ ಅವನ್ನೆಲ್ಲ ನಾವು ನೋಡ್ತಾ ಹೋಗ್ಬೇಕು. ಸೊ ಬಹಳ ಸತಿ ಅದು ವಿ ಸಿ ದಟ್ ದೇರ್ ಇಸ್ ಎ ಫ್ರೀಕ್ವೆಂಟ್ಲಿ inattentive, the child will be very frequently inattentive, it has got a difficulty in learning, it fails to respond properly, and it goes on putting the TV in a higher volume, and it starts complaining the pain in the ears and so many things that we have seen here. So if we identify these things at a very early stage, then I think that it is easy to make a child to allow what we can say that it becomes easy to identify all these signs of hearing loss, and we can stop the severity of that child. So my dear students, in this today's class we have discussed what are the severity of what are the problems of hearing impairment. So in the next class we'll see the new things. Stay safe and stay healthy. Have a good day.